ಇದ್ದಾರೆ. ದಿನೇಶ್, ಇವತ್ತು ಯಾವ ರೀತಿನಲ್ಲಿ ತನಿಖೆ ನಡೆಯಲಿದೆ? ಯಾರಿಗೆಲ್ಲ ಕರೆದಿದ್ದಾರೆ ಇವತ್ತು ಎಸ್ಐಟಿನವರು? ಇವತ್ತಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಎಸ್ಐಟಿ ವಿಚಾರಣೆಯದ್ದು? ಶ್ರೀಲಕ್ಷ್ಮಿ, ಇವತ್ತು ಕೂಡ 4 ವಿಚಾರಣೆ ಆಗ್ಲಿಕ್ಕಿದೆ. ಈವರೆಗೂ ಕೂಡ 6 ಮಂದಿಯ ವಿಚಾರಣೆ ಆಗ್ತಾ ಇತ್ತು. ಅಂದ್ರೆ ಗಿರೀಶ್ ಮಟ್ಟನ್ ಅವರಾಗಿರೋದು, ಜಯಂತ್ ಆಗಿರಬಹುದು, ಜೊತೆಗೆ ವಿಠಲ್ ಗೌಡ, ಪ್ರದೀಪ್ ಗೌಡ ಮತ್ತು ಮುನಾಫ್ ಮತ್ತು ಅಭಿಷೇಕ್, ಇವರ 6 ಜನರ ವಿಚಾರಣೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇತ್ತು. ಆದ್ರೆ ಅಭಿಷೇಕ್ ಮತ್ತು ಮುನಾಫ್ ನಿನ್ನೆ ಅವರ ವಿಚಾರಣೆಯನ್ನ ನಿನ್ನೆ ರಾತ್ರಿ ವೇಳೆಗೆ ಅಂತ್ಯ ಆಗಿರುವಂತದ್ದು. ಅವರು ಸದ್ಯ ಅವರ ಮನೆಗೆ ತೆರಳಿರುವಂತದ್ದು. ಅವರನ್ನು ಕೂಡ ಕೆಲವು ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆದ್ರೆ ನಿನ್ನೆ ಸಂಜೆ ರಾತ್ರಿ ವೇಳೆ ಅವರ ವಿಚಾರಣೆ ಅಂತ್ಯ ಆಗಿ ಅವರನ್ನ ಸದ್ಯ ಮನೆಗೆ ಕಳುಹಿಸಿರುವಂತದ್ದು. ಅಂದ್ರೆ ಮುಂದೆ ಯಾವತ್ತಾದ್ರೂ ಅಗತ್ಯ ಬಿದ್ರೆ ಮತ್ತೆ ಹೇಳ್ತೀವಿ ಬರಬೇಕು ಅನ್ನುವಂತ ಸೂಚನೆ ನೀಡಿ ಅವರನ್ನ ಕಳುಹಿಸಿದ್ದಾರೆ. ಆದ್ರೆ ಇವತ್ತು ಅವರನ್ನ ಯಾವುದೇ ರೀತಿಯಾಗಿ ವಿಚಾರಣೆಗೆ ಬರಬೇಕು ಅನ್ನುವಂತ ಇಬ್ಬರನ್ನ, ಅಂದ್ರೆ ಯೂಟ್ಯೂಬರ್ ಗಳಾದಂತಹ ಮುನಾಫ್ ಮತ್ತು ಅಭಿಷೇಕ್ ನನ್ನ ಇವತ್ತು ಕರೆದಿಲ್ಲ. ಆದ್ರೆ ಉಳಿದಂತ 4 ಏನಿದ್ದಾರೆ ಅವರನ್ನ ಇವತ್ತು ಮತ್ತೆ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತಹ ಸೂಚನೆ ನೀಡಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಈ 4 ಅಂದ್ರೆ ಗಿರೀಶ್ ಮಟ್ಟನ್ ಅವರು, ಟಿ ಜಯಂತ್, ವಿಠಲ ಗೌಡ ಮತ್ತು ಪ್ರದೀಪ್ ಗೌಡನ ವಿಚಾರಣೆ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಅವರನ್ನ ಒಳಪಡಿಸಿರುವಂತದ್ದು. ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಕರೆದಿದ್ದಾರೆ. ಹೀಗಾಗಿ ಇವತ್ತು 10 ಗಂಟೆ ಸುಮಾರಿಗೆ ಅವರು 4 ಮಂದಿ ಕೂಡ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಬಂದು ವಿಚಾರಣೆಗೆ ಹಾಜರು ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಅವರನ್ನ ಮತ್ತೆ ತೀವ್ರವಾಗಿ ವಿಚಾರಣೆ ನಡೆಸ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ವಿಚಾರಣೆ ಇವತ್ತು ಕೂಡ ನಡೀಲಿಕ್ಕಿದೆ. ಅದರ ಜೊತೆಗೆ ನಿನ್ನೆ ಮತ್ತೆ ವಿಠಲ್ ಗೌಡನನ್ನ ನೇತ್ರಾವತಿ ನದಿ ತೀರದ ಬಂಗ್ಲಾಗುಡ್ಡ ಕಾಡು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರು ಮಾಡಲಾಗಿತ್ತು. ಮೊನ್ನೆ ಕಳೆದ ಭಾನುವಾರ ಕೂಡ ವಿಠಲ್ ಗೌಡರನ್ನ ಆ ಒಂದು ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಮಾಜರು ನಡೆಸಿದ್ರು. ನಿನ್ನೆ ಮತ್ತೆ ಅವರನ್ನ ಕರೆದುಕೊಂಡು ಹೋಗಿ ಮತ್ತೆ ಮಾಜರು ನಡೆಸಿರುವಂತದ್ದು. ಬಹಳ ಕುತೂಹಲ ಇದೆ. 2 ಬಾರಿ ಯಾಕೆ ಈ ರೀತಿಯಾದಂತಹ ಮಾಜರು ನಡೆಸಿದ್ರು ಅಂತ. ಯಾಕಂದ್ರೆ ಮೊನ್ನೆ ಭಾನುವಾರ ಸುಮಾರು ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಕೂಡ ಮಾಜರು ಆಗಿತ್ತು. ಹೀಗಾಗಿ ಆ ಒಂದು ಮಾಜರು ಆಗಿದ್ರು ಕೂಡ ನಿನ್ನೆ ಮತ್ತೆ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂತ ಕುತೂಹಲ ಇದೆ. ಒಂದು ಮಾಹಿತಿಯ ಪ್ರಕಾರವಾಗಿ ವಿಠಲ್ ಗೌಡ ಏನಿದ್ದಾನೆ 1 ವರ್ಷದ ಹಿಂದೆ ಈ ಒಂದು ಬುರುಡೆಯನ್ನ ತಂದಿದ್ದ. ಆ ಬುರುಡೆಯನ್ನು ತಂದು ರಹಸ್ಯ ಒಂದು ಜಾಗದಲ್ಲಿ ಇರಿಸಿದ್ದ. ಆ ಬಳಿಕ ಯಾವಾಗ ಈ ಒಂದು ಬುರುಡೆ ಗ್ಯಾಂಗ್ ಬಿಲ್ಡ್ ಆಗುತ್ತೆ, ಅವರು ಈ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ. ಆ ಬಳಿಕ ವಿಠಲ್ ಗೌಡ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಬುರುಡೆ ಗ್ಯಾಂಗಿಗೆ ನೀಡಿದ ಅಂತ ಹೇಳಲಾಗ್ತದೆ. ಈ ಕುರಿತು ಕೂಡ ಸಾಕಷ್ಟು ವಿಚಾರಣೆಗಳು ನಡೀತಾ ಇದೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ದಿನೇಶ್, ಡೀಟೇಲ್ಸ್ಗಾಗಿ. ದಿನೇಶ್, ಇವತ್ತು ಯಾವ ರೀತಿನಲ್ಲಿ ತನಿಖೆ ನಡೆಯಲಿದೆ? ಯಾರಿಗೆಲ್ಲ ಕರೆದಿದ್ದಾರೆ ಇವತ್ತು ಎಸ್ಐಟಿನವರು? ಇವತ್ತಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಎಸ್ಐಟಿ ವಿಚಾರಣೆಯದ್ದು? ಶ್ರೀಲಕ್ಷ್ಮಿ, ಇವತ್ತು ಕೂಡ 4 ವಿಚಾರಣೆ ಆಗ್ಲಿಕ್ಕಿದೆ. ಈವರೆಗೂ ಕೂಡ 6 ಮಂದಿಯ ವಿಚಾರಣೆ ಆಗ್ತಾ ಇತ್ತು. ಅಂದ್ರೆ ಗಿರೀಶ್ ಮಟ್ಟನ್ ಅವರಾಗಿರೋದು, ಜಯಂತ್ ಆಗಿರಬಹುದು, ಜೊತೆಗೆ ವಿಠಲ್ ಗೌಡ, ಪ್ರದೀಪ್ ಗೌಡ ಮತ್ತು ಮುನಾಫ್ ಮತ್ತು ಅಭಿಷೇಕ್, ಇವರ 6 ಜನರ ವಿಚಾರಣೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇತ್ತು. ಆದ್ರೆ ಅಭಿಷೇಕ್ ಮತ್ತು ಮುನಾಫ್ ನಿನ್ನೆ ಅವರ ವಿಚಾರಣೆಯನ್ನ ನಿನ್ನೆ ರಾತ್ರಿ ವೇಳೆಗೆ ಅಂತ್ಯ ಆಗಿರುವಂತದ್ದು. ಅವರು ಸದ್ಯ ಅವರ ಮನೆಗೆ ತೆರಳಿರುವಂತದ್ದು. ಅವರನ್ನು ಕೂಡ ಕೆಲವು ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆದ್ರೆ ನಿನ್ನೆ ಸಂಜೆ ರಾತ್ರಿ ವೇಳೆ ಅವರ ವಿಚಾರಣೆ ಅಂತ್ಯ ಆಗಿ ಅವರನ್ನ ಸದ್ಯ ಮನೆಗೆ ಕಳುಹಿಸಿರುವಂತದ್ದು. ಅಂದ್ರೆ ಮುಂದೆ ಯಾವತ್ತಾದ್ರೂ ಅಗತ್ಯ ಬಿದ್ರೆ ಮತ್ತೆ ಹೇಳ್ತೀವಿ ಬರಬೇಕು ಅನ್ನುವಂತ ಸೂಚನೆ ನೀಡಿ ಅವರನ್ನ ಕಳುಹಿಸಿದ್ದಾರೆ. ಆದ್ರೆ ಇವತ್ತು ಅವರನ್ನ ಯಾವುದೇ ರೀತಿಯಾಗಿ ವಿಚಾರಣೆಗೆ ಬರಬೇಕು ಅನ್ನುವಂತ ಇಬ್ಬರನ್ನ, ಅಂದ್ರೆ ಯೂಟ್ಯೂಬರ್ ಗಳಾದಂತಹ ಮುನಾಫ್ ಮತ್ತು ಅಭಿಷೇಕ್ ಇವತ್ತು ಕರೆದಿಲ್ಲ. ಆದ್ರೆ ಉಳಿದಂತ 4 ಏನಿದ್ದಾರೆ ಅವರನ್ನ ಇವತ್ತು ಮತ್ತೆ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತಹ ಸೂಚನೆ ನೀಡಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಈ 4 ಅಂದ್ರೆ ಗಿರೀಶ್ ಮಟ್ಟನ್ ಅವರು, ಟಿ ಜಯಂತ್, ವಿಠಲ ಗೌಡ ಮತ್ತು ಪ್ರದೀಪ್ ಗೌಡನ ವಿಚಾರಣೆ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಅವರನ್ನ ಒಳಪಡಿಸಿರುವಂತದ್ದು. ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಕರೆದಿದ್ದಾರೆ. ಹೀಗಾಗಿ ಇವತ್ತು 10 ಗಂಟೆ ಸುಮಾರಿಗೆ ಅವರು 4 ಮಂದಿ ಕೂಡ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಬಂದು ವಿಚಾರಣೆಗೆ ಹಾಜರು ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಅವರನ್ನ ಮತ್ತೆ ತೀವ್ರವಾಗಿ ವಿಚಾರಣೆ ನಡೆಸ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ವಿಚಾರಣೆ ಇವತ್ತು ಕೂಡ ನಡೀಲಿಕ್ಕಿದೆ. ಅದರ ಜೊತೆಗೆ ನಿನ್ನೆ ಮತ್ತೆ ವಿಠಲ್ ಗೌಡನನ್ನ ನೇತ್ರ
ನೇತ್ರಾವತಿ ನದಿ ತೀರದ ಬಂಗ್ಲಾಗುಡ್ಡ ಕಾಡು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರು ಮಾಡಲಾಗಿತ್ತು. ಮೊನ್ನೆ ಕಳೆದ ಭಾನುವಾರ ಕೂಡ ಆ ವಿಠಲ್ ಗೌಡ್ರನ್ನ ಆ ಒಂದು ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಮಾಜರು ನಡೆಸಿದ್ರು. ನಿನ್ನೆ ಮತ್ತೆ ಅವರನ್ನ ಕರೆದುಕೊಂಡು ಹೋಗಿ ಮತ್ತೆ ಮಾಜರು ನಡೆಸಿರುವಂತದ್ದು ಬಹಳ ಕುತೂಹಲ ಇದೆ. ಎರಡೆರಡು ಬಾರಿ ಯಾಕೆ ಈ ರೀತಿಯಾದಂತಹ ಮಾಜರು ನಡೆಸಿದ್ರು ಅಂತ. ಯಾಕಂದ್ರೆ ಮೊನ್ನೆ ಭಾನುವಾರ ಸುಮಾರು ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಕೂಡ ಮಾಜರು ಆಗಿತ್ತು. ಹೀಗಾಗಿ ಆ ಒಂದು ಮಾಜರು ಆಗಿದ್ರು ಕೂಡ ನಿನ್ನೆ ಮತ್ತೆ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂತ ಕುತೂಹಲ ಇದೆ. ಒಂದು ಮಾಹಿತಿಯ ಪ್ರಕಾರವಾಗಿ ವಿಠಲ್ ಗೌಡ ಏನಿದ್ದಾನೆ 1 ವರ್ಷದ ಹಿಂದೆ ಈ ಒಂದು ಬುರುಡೆಯನ್ನ ತಂದಿದ್ದ. ಆ ಬುರುಡೆಯನ್ನು ತಂದು ರಹಸ್ಯ ಒಂದು ಜಾಗದಲ್ಲಿ ಇರಿಸಿದ್ದ. ಆ ಬಳಿಕ ಯಾವಾಗ ಈ ಒಂದು ಬುರುಡೆ ಗ್ಯಾಂಗ್ ಬಿಲ್ಡ್ ಆಗುತ್ತೆ, ಅವರು ಈ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ. ಆ ಬಳಿಕ ವಿಠಲ್ ಗೌಡ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಬುರುಡೆ ಗ್ಯಾಂಗಿಗೆ ನೀಡಿದ ಅಂತ ಹೇಳಲಾಗ್ತದೆ. ಈ ಕುರಿತು ಕೂಡ ಸಾಕಷ್ಟು ವಿಚಾರಣೆಗಳು ನಡೀತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ದಿನೇಶ್, ಇವತ್ತು ಯಾವ ರೀತಿನಲ್ಲಿ ತನಿಖೆ ನಡೆಯಲಿದೆ? ಯಾರಿಗೆಲ್ಲ ಕರೆದಿದ್ದಾರೆ ಇವತ್ತು ಎಸ್ಐಟಿನವರು? ಇವತ್ತಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಎಸ್ಐಟಿ ವಿಚಾರಣೆಯದ್ದು? ಶ್ರೀಲಕ್ಷ್ಮಿ, ಇವತ್ತು ಕೂಡ 4 ವಿಚಾರಣೆ ಆಗ್ಲಿಕ್ಕಿದೆ. ಈವರೆಗೂ ಕೂಡ 6 ಮಂದಿಯ ವಿಚಾರಣೆ ಆಗ್ತಾ ಇತ್ತು. ಅಂದ್ರೆ ಗಿರೀಶ್ ಮಟ್ಟನ್ ಅವರಾಗಿರೋದು, ಜಯಂತ್ ಆಗಿರಬಹುದು, ಜೊತೆಗೆ ವಿಠಲ್ ಗೌಡ, ಪ್ರದೀಪ್ ಗೌಡ ಮತ್ತು ಮುನಾಫ್ ಮತ್ತು ಅಭಿಷೇಕ್, ಇವರ 6 ಜನರ ವಿಚಾರಣೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇತ್ತು. ಆದ್ರೆ ಅಭಿಷೇಕ್ ಮತ್ತು ಮುನಾಫ್ ನಿನ್ನೆ ಅವರ ವಿಚಾರಣೆಯನ್ನ ನಿನ್ನೆ ರಾತ್ರಿ ವೇಳೆಗೆ ಅಂತ್ಯ ಆಗಿರುವಂತದ್ದು. ಅವರು ಸದ್ಯ ಅವರ ಮನೆಗೆ ತೆರಳಿರುವಂತದ್ದು. ಅವರನ್ನು ಕೂಡ ಕೆಲವು ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆದ್ರೆ ನಿನ್ನೆ ರಾತ್ರಿ ವೇಳೆ ಅವರ ವಿಚಾರಣೆ ಅಂತ್ಯ ಆಗಿ ಅವರನ್ನ ಸದ್ಯ ಮನೆಗೆ ಕಳುಹಿಸಿರುವಂತದ್ದು. ಅಂದ್ರೆ ಮುಂದೆ ಯಾವತ್ತಾದ್ರೂ ಅಗತ್ಯ ಬಿದ್ರೆ ಮತ್ತೆ ಹೇಳ್ತೀವಿ ಬರಬೇಕು ಅನ್ನುವಂತಹ ಸೂಚನೆ ನೀಡಿ ಅವರನ್ನ ಕಳುಹಿಸಿದ್ದಾರೆ. ಆದ್ರೆ ಇವತ್ತು ಅವರನ್ನ ಯಾವುದೇ ರೀತಿಯಾಗಿ ವಿಚಾರಣೆಗೆ ಬರಬೇಕು ಅನ್ನುವಂತಹ ಇಬ್ಬರನ್ನ, ಅಂದ್ರೆ ಯೂಟ್ಯೂಬರ್ಗಳಾದಂತಹ ಮುನಾಫ್ ಮತ್ತು ಅಭಿಷೇಕ್ ಇವತ್ತು ಕರೆದಿಲ್ಲ. ಆದ್ರೆ ಉಳಿದಂತಹ 4 ಏನಿದ್ದಾರೆ ಅವರನ್ನ ಇವತ್ತು ಮತ್ತೆ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತಹ ಸೂಚನೆ ನೀಡಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಈ 4 ಅಂದ್ರೆ ಗಿರೀಶ್ ಮಟ್ಟನ್ ಅವರು, ಟಿ ಜಯಂತ್, ವಿಠಲ ಗೌಡ ಮತ್ತು ಪ್ರದೀಪ್ ಗೌಡನ ವಿಚಾರಣೆ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಅವರನ್ನ ಒಳಪಡಿಸಿರುವಂತದ್ದು. ಇವತ್ತು ಮತ್ತೆ ಅವರನ್ನ ವಿಚಾರಣೆಗೆ ಕರೆದಿದ್ದಾರೆ. ಹೀಗಾಗಿ ಇವತ್ತು 10 ಗಂಟೆ ಸುಮಾರಿಗೆ ಅವರು 4 ಮಂದಿ ಕೂಡ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಬಂದು ವಿಚಾರಣೆಗೆ ಹಾಜರು ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಅವರನ್ನ ಮತ್ತೆ ತೀವ್ರವಾಗಿ ವಿಚಾರಣೆ ನಡೆಸ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ವಿಚಾರಣೆ ಇವತ್ತು ಕೂಡ ನಡೀಲಿಕ್ಕಿದೆ. ಅದರ ಜೊತೆಗೆ ನಿನ್ನೆ ಮತ್ತೆ ವಿಠಲ್ ಗೌಡನನ್ನ ನೇತ್ರಾವತಿ ನದಿ ತೀರದ ಬಂಗ್ಲಾಗುಡ್ಡ ಕಾಡು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರು ಮಾಡಲಾಗಿತ್ತು. ಮೊನ್ನೆ ಕಳೆದ ಭಾನುವಾರ ಕೂಡ ವಿಠಲ್ ಗೌಡ್ರನ್ನ ಆ ಒಂದು ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಮಾಜರು ನಡೆಸಿದ್ರು. ನಿನ್ನೆ ಮತ್ತೆ ಅವರನ್ನ ಕರೆದುಕೊಂಡು ಹೋಗಿ ಮತ್ತೆ ಮಾಜರು ನಡೆಸಿರುವಂತದ್ದು ಬಹಳ ಕುತೂಹಲ ಇದೆ. ಎರಡೆರಡು ಬಾರಿ ಯಾಕೆ ಈ ರೀತಿಯಾದಂತಹ ಮಾಜರು ನಡೆಸಿದ್ರು ಅಂತ. ಯಾಕಂದ್ರೆ ಮೊನ್ನೆ ಭಾನುವಾರ ಸುಮಾರು ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಕೂಡ ಮಾಜರು ಆಗಿತ್ತು. ಹೀಗಾಗಿ ಆ ಒಂದು ಮಾಜರು ಆಗಿದ್ರು ಕೂಡ ನಿನ್ನೆ ಮತ್ತೆ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂತ ಕುತೂಹಲ ಇದೆ. ಒಂದು ಮಾಹಿತಿಯ ಪ್ರಕಾರವಾಗಿ ವಿಠಲ್ ಗೌಡ ಏನಿದ್ದಾನೆ 1 ವರ್ಷದ ಹಿಂದೆ ಈ ಒಂದು ಬುರುಡೆಯನ್ನ ತಂದಿದ್ದ. ಆ ಬುರುಡೆಯನ್ನು ತಂದು ರಹಸ್ಯ ಒಂದು ಜಾಗದಲ್ಲಿ ಇರಿಸಿದ್ದ. ಆ ಬಳಿಕ ಯಾವಾಗ ಈ ಒಂದು ಬುರುಡೆ ಗ್ಯಾಂಗ್ ಬಿಲ್ಡ್ ಆಗುತ್ತೆ, ಅವರು ಈ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ. ಆ ಬಳಿಕ ವಿಠಲ್ ಗೌಡ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಬುರುಡೆ ಗ್ಯಾಂಗಿಗೆ ನೀಡಿದ ಅಂತ ಹೇಳಲಾಗ್ತದೆ. ಈ ಕುರಿತು ಕೂಡ ಸಾಕಷ್ಟು ವಿಚಾರಣೆಗಳು ನಡೀತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ